ದಾವಣಗೆರೆ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಮಾಯಕರನ್ನ ಬಂಧಿಸಲಾಗಿದೆ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಬಂಧನಕ್ಕೆ ಒಳಗಾಗಿ ಜೈಲಿಗೆ ಹೋದವರ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ನಮ್ಮ ಮಕ್ಕಳ ತಪ್ಪಿಲ್ಲ ಅಂತ ಅಂಗಲಾಸ್ತಾ ಇದ್ದಾರೆ ಕುಟುಂಬಸ್ಥರು. ಜೈಲಿಗೆ ಹೋದವರ ಕುಟುಂಬದವರ ಪರ ಗ್ರಾಮಸ್ಥರು ನಿಂತಿದ್ದಾರೆ. ದಾವಣಗೆರೆ ತಾಲೂಕಿನ ಬಸಾಪುರ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ಕೂಡ ಆಯಿತು. ಆ ಸಭೆಯಲ್ಲಿ ಒತ್ತಾಯ ಮಾಡಿದ್ದಾರೆ. ಅನೇಕ ಅಮಾಯಕರನ್ನ ಬಂಧನ ಮಾಡಲಾಗಿದೆ, ನಮ್ಮನ್ನು ಬಿಟ್ಟುಬಿಡಿ, ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಣ್ಣ ಮನೇಲಿ 3:30 ಮಲ್ಕೊಂಡಿದ್ದಾನೆ. 3:30 ನಾವು ಎದ್ದಾಳ್ಸಿ ಕಳಿಸಿದ್ದೀವಿ. ಬಾಡಿಗೆ ಗಾಡಿ ತರ್ತಾನೆ ಅಂದ ಕೃಷ್ಣನ್ ಕರ್ಕೊಂಡು ಹೋಗಿದ್ದಾನೆ. ಬರಬೇಕಾದ್ರೆ ಅಪ್ಪಾಜಿ ಗಾಡಿ ಹೊಡಿಬೇಕಲ್ಲ, ಬರಬೇಕಾದ್ರೆ ಬೈಕ್ ತರುವಂತೆ ನಾನು ಕ್ರೂಸರ್ ತರ್ಕೊಂಬರ್ತೀನಿ ಅಂತ ಕಳಿಸಿದ್ದಾನೆ. ಹಂಗೆ ಕರ್ಸಿದಾರನೇ ಸೈನ್ ಮಾಡಿ ಬಿಡ್ತೀವಿ ಬಾರಪ್ಪ ಅಂತ ಕರ್ಸ್ಕೊಂಡು ಹಿಂಗೆ ಒಮ್ಮೆರೆ FIR ಹಾಕಿ ಇಷ್ಟೆಲ್ಲ ಕೇಸ್ ಹಾಕಿದ್ರೆ ನಮ್ಮ ಅಣ್ಣನ ಯಾರು ಬಿಡ್ಸ್ಕೊಂಬರ್ತಾರೆ ಸರ್? FIR ಹಾಕಿದರೆ ಯಾರು ಬಿಡ್ಸ್ಕೊಂಬರ್ತಾರೆ? ಬೇಲಿಗೆ ಕೊಡ್ರಿ ಅಂತಾರೆ, 15,000 20,000 ಕೇಳ್ತಾರೆ. ನಮ್ಮ ಅಪ್ಪಾಜಿ ಬೇರೆ ಆರಾಮಿಲ್ಲ, ಮಲಗಿದ್ದಾರೆ. 15 ದಿವಸ ಆಯಿತು ಮಲಗಿ ಮನೆಯಲ್ಲಿ. ಅಜ್ಜಿ ಬೇರೆ ದಿನಾಂಕ 19/9/2024 ಏನು ದಾವಣಗೆರೆಯಲ್ಲಿ ವೆಂಕಭವನ ಕಾಲೋನಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕೋಮು ಗಲಭೆ ನಡೀತು ಅಂತೇಳಿ ಏನು ನಮ್ಮ ಪೊಲೀಸ್ ಇಲಾಖೆಯವರು ಸಾಕಷ್ಟು ಜನನ ಬಂಧಿಸಿದರು. ಅದು ತುಂಬ ಸ್ವಾಗತಾರ್ಹ. ಕಾನೂನು ವ್ಯವಸ್ಥೆ ಕಾಪಾಡೋದು ಅವ್ರ ಕರ್ತವ್ಯ, ಅದೇ ರೀತಿ ಅವರಿಗೆ ಸಹಕಾರ ಮಾಡೋದು ಸರ್ವ ನಾಗರಿಕರ ಕರ್ತವ್ಯ. ಸೊ ಅದನ್ನು ನಾವು ಅವರಿಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.